ಗುರುಭ್ಯೋ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಪ್ರತಿನಿತ್ಯವೂ ನಾವು ಬಳಕೆಯಲ್ಲಿರ್ತಕ್ಕಂಥ ಬಹು ವಿಶೇಷವಾದ ಒಂದು ಪದ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಕ್ಕಂಥದ್ದು. ಅದು ಕುಟುಂಬದಲ್ಲಿ ಬೆಳಗಿನ ಜಾವ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಾವು ಸಾಮಾನ್ಯವಾಗಿ ಎಲ್ರಿಗೂ ಸಹ ಈ ಪದವನ್ನು ಹೆಚ್ಚಿಗೆ ಬಳಸ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಮಾನಗಳು ನೋಡೋಕ್ಕೆ ಹೋದಾಗ ಇದು ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಅಂತಕ್ಕಂಥ ಪದ ಅದು ಕನ್ನಡದ ಇಂಗ್ಲೀಷ್ದ ನಮಗೆಲ್ರಿಗೂ ಗೊತ್ತು, ಅದು ಇಂಗ್ಲೀಷ್ ಪದನೇ. ಆದರೆ ಇದು ಎಷ್ಟರ ಮಟ್ಟಿಗೆ ಒಂದು ಬಾಂಧವ್ಯಗಳನ್ನು ಬೆಸೆಯುತ್ತೆ, ಎಷ್ಟರ ಮಟ್ಟಿಗೆ ಶುಭ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಯಾರಿಗೆ ನಾವು ಥ್ಯಾಂಕ್ ಯು ಹೇಳಬೇಕು, ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗಿರುತ್ತೆ. ಏಕೆಂದರೆ ಸನಾತನೋ ನಿತ್ಯ ನೂತನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದಲ್ಲಿ, ಭಾರತ ದೇಶದಲ್ಲಿ ವಿಶೇಷವಾಗಿ ಇರ್ತಕ್ಕಂಥದ್ದೇ ಬಾಂಧವ್ಯಗಳು. ಅಪ್ಪ ಅಮ್ಮ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಕುಟುಂಬ ಇರ್ಬೋದು, ಸ್ನೇಹಿತರಿರ್ಬೋದು, ಉದ್ಯೋಗ ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರ ಜೊತೆ ನಮಗಿರ್ತಕ್ಕಂಥದ್ದು ವಿಶೇಷವಾಗಿ ಅಂದರೆ ಬಾಂಧವ್ಯ. ಈ ಥ್ಯಾಂಕ್ ಯು ಅಂತಕ್ಕಂಥ ಬಳಕೆಯ ಫಲ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಹೇಳ್ಕೊಳ್ಳಿ, ನಾವು ಯಾರಿಗೂ ಅಭ್ಯಂತರ ಇಲ್ಲ. ಆದರೆ ತಂದೆ ತಾಯಿಗಳಿಗೂ ಹೇಳ್ಬಿಡ್ತಾ ಇದ್ದೀವಿ. ಗುರುಗಳು ಈಗ ಒಬ್ಬರು ವಿಶೇಷವಾಗಿ ಒಂದು ಮಹಾ ಸಂಸ್ಥಾನದ ಗುರುಗಳು ಕೂಡ ಹೇಳ್ಕೊಂಡಿದ್ದಾರೆ, ಅವರು ಕೂಡ ಅಂದ್ಕೊಂಡಿದ್ದಾರೆ ನಾನು ಯಾರಿಗಾದರೂ ಮಾತಾಡಿದ್ರೆ ಥ್ಯಾಂಕ್ ಯು ಅಂದ್ಬಿಡ್ತಾರೆ ಅಂತ, ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಈ ಥ್ಯಾಂಕ್ ಯುವನ್ನು ಯಾರಿಗೆ ಹೇಳಬಾರ್ದು, ಯಾರಿಗೆ ಹೇಳಬೇಕು, ಯಾವಾಗ ಹೇಳಬೇಕು ಅಂತಕ್ಕಂಥದ್ದನ್ನು ನಾವು ಬಹುಮಟ್ಟಿಗೆ ಅದನ್ನು ನಾವೆಲ್ಲೋ ಒಂದು ಕಡೆ ಅಳವಡಿಸ್ಕೊಂಡು ಹೋಗಿದ್ದೆ. ಆದರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಬೇರೆ ಏನೂ ಇಲ್ಲ. ಇಲ್ಲ ರೀ ನಮಗೆ ಭಾಳ ಈಸಿ ಅದು ಥ್ಯಾಂಕ್ ಯು ಅಂತ ಹೇಳ್ಬಿಡ್ತೀವಿ ಅಂತ ಕೂಡ ನಾವು ಹೇಳ್ತೀವಿ. ತಂದೆ ತಾಯಿಗಳಿಗೆ ಥ್ಯಾಂಕ್ ಯು ಅಂತ ಹೇಳಬಾರ್ದು. ತಂದೆ ತಾಯಿಗಳಿಗೆ ಥ್ಯಾಂಕ್ ಯು ಅಂತ ಹೇಳಬಾರ್ದು. ಏನು ಹೇಳಬೇಕು ನೀವು ಕೇಳ್ತೀರ, ಮತ್ತೆ ನಿಮ್ಮ ಆಶೀರ್ವಾದ ಅಂತ ಹೇಳಿದ್ರೆ, ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ, ನಿಮ್ಮ ಕೃಪೆ. ನಾವು ಭಗವಂತ ಏನೇನು ಹೇಳ್ತೀವೋ ಭಗವಂತ ಆಶೀರ್ವಾದ ಮಾಡು, ಕೃಪೆ ಕೊಡು. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ, ಈ ತಂದೆ ತಾಯಿಗಳ ಸಮಾನರಿಗೆ ಥ್ಯಾಂಕ್ ಯು ಅನ್ನೋ ಪದ ಹೇಳಬಾರ್ದು. ಹಾಗೆ ಗುರುಗಳಿಗೆ, ವಿದ್ಯಾಗುರುಗಳಿಗೆ ಅಥವಾ ಶಿಕ್ಷಕರಿಗೆ, ಗುರು ಅಂತಂದರೆ ಯಾವುದೇ ಪ್ರೊಫೆಷನಲ್ಲಿದ್ದಾಗ ಗುರುಗಳಿಗೆ ಥ್ಯಾಂಕ್ ಯು ಅಂತ ಹೇಳಬಾರ್ದು. ಅವ್ರಿಗೂ ಸಹ ಅವ್ರಿಗೇನು ಹೇಳಬೇಕು, ನಿಮ್ಮ ಆಶೀರ್ವಾದ ಕೂಡ ಹೇಳಬೇಕು. ನಿಮ್ಮ ಆಶೀರ್ವಾದ ಇರಲಿ ಸರ್, ನಿಮ್ಮ ಹಾರೈಕೆ, ಈ ರೀತಿ ಗುರುಗಳಿಗೆ ಹೇಳ್ಕೋಬೇಕು. ಹಾಗೆ ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಥ್ಯಾಂಕ್ ಯು ಅಂತ ಹೇಳಲೇಬಾರ್ದು. ಇದು ನಿಜವಾಗ್ಲೂ ಹೇಳ್ತೀನಿ, ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೋಗಿ. ದೇವರ ಕೃಪೆ, ಅಣ್ಣ ತಮ್ಮಂದ್ರಿಗೆ ಏನು ಹೇಳಬೇಕು, ಇಲ್ಲ ದೇವರ ಆಶೀರ್ವಾದದಿಂದ ನನಗೆ ಒಳ್ಳೆ ಆಯಿತು, ದೇವರ ಆಶೀರ್ವಾದ, ದೇವರ ಕೃಪೆ, ನಿಮ್ಮಗಳ ಆಶೀರ್ವಾದ, ಇದನ್ನು ಹೇಳಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಚಿಕ್ಕವರು ಇರ್ತಾರೆ, ಅವ್ರಿಗೂ ಸಹ ನಾವು ಥ್ಯಾಂಕ್ ಯು ಹೇಳ್ಬಿಡ್ತೀವಿ, ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀವಿ. ಚಿಕ್ಕ ಮಕ್ಕಳಿರ್ತಾರೆ, ಚಿಕ್ಕವರು ಇರ್ತಾರೆ, ಅಥವಾ ನಮಗೆ ಗೊತ್ತಿರೋರೇ ಇರ್ತಾರೆ, ಯಾರೋ ಒಬ್ಬರು ನಮ್ಮಲ್ಲಿ ಇರ್ತಕ್ಕಂಥ ಚಿಕ್ಕವರು, ಅವ್ರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳಿದ್ದೆ ಆದರೆ ಅಲ್ಲೂ ಕೂಡ ಬಾಂಧವ್ಯಗಳಿಗೆ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ. ಏನು ಹೇಳಬೇಕು, ಶುಭವಾಗಲಿ, ಓಕೆ ಶುಭವಾಗಲಿ, ಆಯಿತು ಶುಭವಾಗಲಿ, ಶುಭಂ ಭವತ್ತು ಅಂತ. ಕೆಲವರು ಸ್ವಲ್ಪ ಏನು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಜ್ಞರಾದರೆ ಶುಭಂ ಭವತ್ತು ಅಂತೂ ಕೂಡ ಹೇಳ್ತಾರೆ. ಹಾಗಾಗಿ ಆದಷ್ಟು ಇದನ್ನು ಬಳಕೆಯನ್ನು ಕಡಿಮೆ ಮಾಡೋಣ, ಇದರಿಂದ ಸಾಕಷ್ಟು ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.